ಈ ಬಾರಿಯ ಬಜೆಟ್ನಲ್ಲಿ ಮೇಜರ್ ಒಂದು ಹೈಲೈಟ್ ವಿಚಾರ ಇದೆ. ಅದುವೇ ಸಾಮಾಜಿಕ ಜಾಲತಾಣ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣ ಬಳಕೆಯ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಕ್ಕಳು ಸಾಮಾಜಿಕ ಜಾಲತಾಣವನ್ನು ಬಳಸುವಂತಿಲ್ಲ. ಹೊಸ ರೂಲ್ಸ್ ಇದು. 16 ವರ್ಷದೊಳಗಿನ ಮಕ್ಕಳಿಗೆ ಸರ್ಕಾರ ನಿರ್ಬಂಧವನ್ನು ಹೇರ್ತಿದೆ. PU ವಿದ್ಯಾರ್ಥಿಗಳು ಜಾಲತಾಣವನ್ನು ಬಳಸುವಂತಿಲ್ಲ. ಮಕ್ಕಳ ಮೇಲೆ ಮೊಬೈಲ್ ಬಳಕೆಯ ಅಡ್ಡ ಪರಿಣಾಮಗಳು ಬೀರ್ತಾ ಇದೆ. ಅಡ್ಡ ಪರಿಣಾಮವನ್ನು ತಡೆಯುವುದಕ್ಕೆ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು. ಈ ಜಾಲತಾಣಕ್ಕೆ ಸಂಬಂಧಪಟ್ಟಂತೆ ಅತಿಯಾಗಿ ಮಕ್ಕಳು ವಿದ್ಯಾರ್ಥಿಗಳು ಮೊಬೈಲನ್ನು ಏನು ಬಳಕೆ ಮಾಡ್ತಾರೆ, ತದನಂತರ ಗಮನಿಸಬೇಕಂತಿರೋದು ಈ ಕೋವಿಡ್ ನಂತರದ ಕಾಲದಲ್ಲಿ ಆನ್ಲೈನ್ ಕ್ಲಾಸು ಟೀಚಿಂಗ್ ಬಂದಾಗ ಮಕ್ಕಳು ತಮ್ಮದೇ ಹೆಸರಿನಲ್ಲಿ ಚಿಕ್ಕ ಮಕ್ಕಳೆಲ್ಲ 16 ವಯಸ್ಸಿನ ಒಳಗೆ ಯಾರಿದ್ದಾರೆ ಅವರೆಲ್ಲರೂ ಕೂಡ ಖಾತೆಗಳನ್ನು ಲಾಗಿನ್ ಮಾಡಿಕೊಂಡು ವಿವಿಧ ಸಾಮಾಜಿಕ ಜಾಲತಾಣವನ್ನು ಬಳಕೆ ಮಾಡಿ ಸಾಮಾಜಿಕ ಜಾಲತಾಣ ಮೂಲಕವಾಗಿ ಸಾಕಷ್ಟು ಸಂಕಷ್ಟಕ್ಕೂ ಕೂಡ ಒಳಗಾಗಿರೋ ಪ್ರಸಂಗ ಇತ್ತು. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 16 ವರ್ಷದೊಳಗಿನ ಕೆಳಗೆ ಯಾರು ಬರ್ತಾರಲ್ಲ ಆ ವಿದ್ಯಾರ್ಥಿಗಳು ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಬಾರ್ದು. ಅವರ ಹೆಸರಿನಲ್ಲಿ ಖಾತೆ ತೆಗೆಯೋದು, ಅವರದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದು, ಅಂದರೆ ಪೋಷಕರ ಮೇಲ್ವಿಚಾರಣೆಯ ಮೇಲೆ ಪೋಷಕರ ಅನುಮತಿಯ ಒಂದಿಗೆ ಪೋಷಕರ ಎಲ್ಲ ನಿಯಮಗಳನ್ನು ನೋಡಿಕೊಂಡು ಪೋಷಕರು ಬಳಕೆ ಮಾಡ್ಬೋದು ವಿನಃ ಮಕ್ಕಳೇ ಅವರೇ ಲಾಗಿನ್ ಮಾಡಿಕೊಳ್ಳೋದು, ಅದನ್ನು ಬಳಕೆ ಮಾಡೋದು, ಶಾಲಾ ಕಾಲೇಜುಗಳಲ್ಲಿ ಮೊಬೈಲನ್ನು ಬಳಕೆ ಮಾಡೋದು, ಈ 16 ವರ್ಷದೊಳಗಿನ ಯಾವ್ಯಾವ ಮಕ್ಕಳು ಬರ್ತಾರಲ್ಲ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಯಾರು ಕೂಡ ಮೊಬೈಲ್ ಬಳಕೆ ಮಾಡಬಾರದು, ಅದರಿಂದ ದೊಡ್ಡ ಮಟ್ಟದ ದುಷ್ಪರಿಣಾಮಗಳು ಬಂದಿದೆ ಅಂತ ಇವತ್ತು ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಉಲ್ಲೇಖಿಸಿದ್ದಾರೆ. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳಿದೆ ನೋಡಿ. ಈ ಮಕ್ಕಳು ಮೊಬೈಲ್ ಬಳಕೆ ಮಾಡ್ತಾರಲ್ಲ, ಈಗ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲನ್ನು ಬ್ಯಾನ್ ಮಾಡಿದ್ದಾರೆ. ಜಾಲತಾಣ ನಿರ್ಬಂಧಕ್ಕೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸ್ತಾರೆ. ಸಾಮಾಜಿಕ ಜಾಲತಾಣ ಅಕೌಂಟ್ ಅನ್ನ ತೆರೆಯದಂತೆ ನಿರ್ಬಂಧವನ್ನ ಹೇರಲಾಗುತ್ತೆ. ಪೋಷಕರ ಅನುಮತಿ ಮೇಲ್ವಿಚಾರಣೆಯಲ್ಲೇ ಮೊಬೈಲ್ ಅನ್ನ ಬಳಕೆ ಮಾಡಬೇಕು. 16 ವರ್ಷದೊಳಗಿನ ಮಕ್ಕಳಿಗೆ ಫೋನ್ ಬಳಕೆಗೆ ಮಿತಿಯನ್ನ ಹಾಕುವಂತ ಹೆಜ್ಜೆಗಿದು. ಶಾಲೆಗಳಲ್ಲಿ ಮೊಬೈಲ್ ಅನ್ನ ಬಳಸದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಬಜೆಟ್ನಲ್ಲಿ ಉಲ್ಲೇಖ ಆಗಿದೆ. ನೋಡಿ, 16 ವರ್ಷದೊಳಗಿನ ಮಕ್ಕಳು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಲಿ ಅವರ ಅಕೌಂಟ್ಗಳು ವಿವಿಧ ಅಕೌಂಟ್ಸ್ಗಳಿರ್ಬೋದು, ಅದನ್ನು ಬಳಕೆ ಮಾಡಿಕೊಳ್ಳೋದು, ಆ್ಯಪ್ಸ್ಗಳನ್ನು ಯೂಸ್ ಮಾಡೋದು, ಮೊಬೈಲು ಸ್ಕೂಲು ಕಾಲೇಜಲ್ಲಂತೂ ಮೊಬೈಲನ್ನು ಬಳಕೆ ಮಾಡೋಂಗೇ ಇಲ್ಲ. 16 ವರ್ಷದೊಳಗಿನ ಯಾರ್ಯಾರು ಬರ್ತಾರಲ್ಲ ಯಾವ ಮಕ್ಕಳು ಕೂಡ ಬಳಕೆ ಮಾಡಬಾರ್ದು, ಅದನ್ನು ತೆರೆಯುವಂತಿಲ್ಲ ಅಂತ ನಿರ್ಬಂಧ ಹೇಳಿದ್ದಾರೆ. ಕೆಲವು ಮಕ್ಕಳು ಅವ್ರವ್ರದ್ದೇ ಪ್ರತಿಭೆ ಇರುತ್ತೆ, ನಾವು ಹೊರಗೆ ಹಾಕಬೇಕು, ಅದನ್ನು ಬಳಕೆ ಮಾಡಬೇಕು ಅಂತಂದರೆ ಪೋಷಕರ ಅನುಮತಿ ಕಡ್ಡಾಯ. ಪೋಷಕರು ಅದನ್ನು ನೋಡ್ಕೋಬೇಕು. ಮಕ್ಕಳು ಏನು ಲಾಗಿನ್ ಮಾಡ್ತಾರೆ, ಏನು ಬಳಕೆ ಮಾಡ್ತಾರೆ, ಅದಕ್ಕೊಂದಿಷ್ಟು ಬ್ರೇಕ್ ಹಾಕಿ ಒಂದು ಸರ್ವೆಲೆನ್ಸ್ನ ಇಡುವಂಥ ಹೆಜ್ಜೆಯಲ್ಲಿ ಇವತ್ತು ಸರ್ಕಾರ ಮಹತ್ವದ ಹೆಜ್ಜೆ ಇದು. ಮಕ್ಕಳು ಶಾಲೆಯಲ್ಲಿ ಮೊಬೈಲ್ಗಳನ್ನು ಬಳಕೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ಮಾರ್ಗಸೂಚಿಯನ್ನು ಹೊರಡಿಸ್ತಾರೆ. ಇವತ್ತು ಬಜೆಟ್ನಲ್ಲಿ ಪ್ರಸ್ತಾಪ ಆಗಿದೆ. ಇನ್ನು ಕೆಲ ದಿನಗಳದೇ ಇವೆಲ್ಲವೂ ಕೂಡ ಯಥಾವತ್ತಾಗಿ ಜಾರಿ ಆಗುತ್ತೆ. ಇನ್ನು ಯಾವ್ಯಾವ ರೀತಿಯಾದಂಥ ಸಬ್ ಕ್ಲಾಸ್ಗಳನ್ನು ಅದರಲ್ಲಿ ಹಾಕ್ತಾರೆ, ಇನ್ನು ಯಾವ್ಯಾವ ರೀತಿಯಾದಂಥ ರೂಲ್ಸು ರೆಗ್ಯುಲೇಷನ್ಸ್ಗಳಲ್ಲಿ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬಟ್ ಇದಂತೂ ಮಕ್ಕಳ ಹಿತದೃಷ್ಟಿಯಿಂದ ಒಂದು ಮಹತ್ವದ ಹೆಜ್ಜೆನೇ ಹೌದು. ಇನ್ನು ಈ 16 ವರ್ಷದ ಮಕ್ಕಳಿಗೆ ಅದರ ಕೆಳಗೆ ಯಾರು ಬರ್ತಾರಲ್ಲ ಜಾಲತಾಣವನ್ನ ನಿಷೇಧ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ಕ್ರಮವನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡಿ ಹೇಳಿಕೆಯನ್ನು ಕೊಟ್ಟಿರೋದು ಅವ್ರದೇ ಸರ್ಕಾರ, ಒಪ್ಕೊಳ್ಳೇಬೇಕು. ಅವರು ಮೊಬೈಲ್ ಬಳಕೆಯಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ. ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ಈ ರೂಲ್ಸ್ ಜಾರಿಯಲ್ಲಿದೆ. ಅಲ್ಲೆಲ್ಲ ಆಲ್ರೆಡಿ ರೂಲ್ಸ್ ಬಂದಿದೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಸಂತೋಷ್ ಲಾಡ್ ಅವರು ಇವತ್ತು ಈ ಬಜೆಟ್ನ ನಂತರ 16 ವರ್ಷದೊಳಗಿನ ಮಕ್ಕಳಿಗೇನು ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡೋದು ಅಥವಾ ಮೊಬೈಲ್ ಬಳಕೆಗೆ ನಿರ್ಬಂಧವನ್ನು ಹೇರುವಂಥ ಹೊಸ ರೂಲ್ಸ್ ಏನಿದೆಯಲ್ಲ ಇದಕ್ಕೆ ನಾನು ಬಹಳ ಖುಷಿ ಪಡ್ತೀನಿ, ಇದನ್ನು ಸ್ವಾಗತ ಮಾಡ್ತೀನಿ ಅಂತ ಸಚಿವ ಸಂತೋಷ್ ಲಾಡ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ.
ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ 16 ವರ್ಷದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾಲಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮಿಂದ ಹೊರಗಿರೋದ್ರಿಂದ ಭಾಳಷ್ಟು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಇವತ್ತು ಎಲ್ಲರೂ ಬರೀ ಮಕ್ಕಳಷ್ಟೇ ಅಲ್ಲ, ನಮ್ಮದು ಸ್ಕ್ರೀನ್ ಟೈಮ್ 6 ತಾಸು 7 ತಾಸು 8 ತಾಸು ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ಭಾಳ ಇದೆ ಇರತಕ್ಕಂಥ ವರದಿ ಇದೆ. ಇದು ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾ ಪ್ರಾರಂಭ ಮಾಡಿತ್ತು. ಅದಾದಮೇಲೆ ಇವತ್ತು ನಮ್ಮ ದೇಶದಲ್ಲಿ ಪರ್ಯಾಪ್ಸ್ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್ ಅಟ್ಲೀಸ್ಟ್ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿ ಈ ಥರದ್ದು ನಾವು ಕಾನೂನನ್ನು ತಂದಿದ್ವಿ. ಇದಕ್ಕೆ ಸಾರ್ವಜನಿಕರು ಕೂಡ ಇದನ್ನು ಭಾಳ ಪಾಸಿಟಿವ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದನ್ನು ಮಾಡಿದರೆ ನಿಮಗೆ, ನಮ್ಮ ಸಮಾಜಕ್ಕೆ, ನಿಮ್ಮ ಮಕ್ಕಳು ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ 16 ವರ್ಷದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾಲಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮಿಂದ ಹೊರಗಿರೋದ್ರಿಂದ ಇನ್ನು ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡೋದು ಒಳ್ಳೆ ಕ್ರಮ ಇದು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಇದು ಹೇಳಿಕೆ ಮಾತಷ್ಟೇ, ಕಾರ್ಯರೂಪಕ್ಕೆ ತರಬೇಕು. ಇವರು ರೂಲ್ಸ್ ಮಾಡಿದ್ದಾರೆ, ಹೌದು, ಕಾರ್ಯರೂಪಕ್ಕೆ ತರುವುದಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಆ ಕಾಳಜಿ ಸರ್ಕಾರಕ್ಕಿಲ್ಲ, ಇದು ಬರೀ ಹೇಳಿಕೆ ಮಾತ್ರ. ನೋಡಿ, ಈಗಾಗಲೇ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲನ್ನ ನಿರ್ಬಂಧ ಮಾಡೋ ವಿಚಾರಗಳೇನಿದೆ, ಸ್ಕೂಲು ಕಾಲೇಜಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಏನು ಹೆಜ್ಜೆ ಇಡೋದಕ್ಕೆ ಇವತ್ತು ಬಜೆಟ್ನಲ್ಲಿ ಮಂಡನೆ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕರಾಗಿರುವಂಥ ಅಶ್ವಥ್ ನಾರಾಯಣ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ನೋಡಿ, ಇವತ್ತು ಮಾತಿಗಷ್ಟೇ ಇದು ಆಗಬಾರ್ದು, ಕಾರ್ಯರೂಪಕ್ಕೆ ತರಬೇಕು. ಬಟ್ ಈ ಸರ್ಕಾರದ ಹತ್ರ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಶಕ್ತಿ ಇಲ್ಲ, ಇದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಅಂತ ಅಶ್ವಥ್ ನಾರಾಯಣ್ ಅವರು ಮಾತನಾಡಿದ್ದಾರೆ. ಇದು ಬರೀ ಒಂದು ಹೇಳಿಕೆಯ ಮಾತಾಗಿರುತ್ತದೆ. ಇದು ಒಳ್ಳೆಯದು. ಏನೊಂದು ಸೋಷಿಯಲ್ ಮೀಡಿಯಾವನ್ನು ನಿಷೇಧಿಸೋದು, 16 ವಯಸ್ಸಿನಕ್ಕಿಂತ ಕಮ್ಮಿ ಅಂತ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧಿಸೋದು ಒಳ್ಳೆಯದೇ, ಅದನ್ನು ಸ್ವಾಗತಿಸ್ತೀವಿ. ಆದರೆ ಇವರು ಕಾರ್ಯರೂಪಕ್ಕೆ ಯಾವುದನ್ನು ಬರೀ ಹೇಳಿಕೆ ಅಥವಾ ಹೆಡ್ಲೈನ್ ಸರ್ಕಾರ ಇದು ಕಾರ್ಯರೂಪಕ್ಕೆ ತರಲಿಕ್ಕೆ ಇವ್ರ ಕೈನಲ್ಲಿ ಆಗಲ್ಲ. ಆ ರೀತಿಯಾದಂಥ ಕಮಿಟ್ಮೆಂಟು, ಆಸಕ್ತಿ ಮತ್ತು ಕಾಳಜಿ ಇರುವಂಥದ್ದು ಈ ಸರ್ಕಾರದಲ್ಲಿ ನಾವು ಕಾಣಲ್ಲ. ಬರೀ ಹೇಳಿಕೆ ಸರ್ಕಾರವಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿದೆ. ಇದು ಬರೀ ಇನ್ನು ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಮೊಬೈಲ್ ಬ್ಯಾನ್ ಬಗ್ಗೆ ಘೋಷಣೆಗಳಾಗಿದೆ. 13 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನು ನಿಷೇಧ ಮಾಡುವಂತ ರೂಲ್ಸ್ ಅಲ್ಲೂ ಬಂತು. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಇದಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡಿದ್ರು. ಮುಂದಿನ 90 ದಿನಗಳಲ್ಲಿ ನಿಷೇಧ ಜಾರಿ ಅಂತ ಅಲ್ಲಿನ ಸಿಎಂ ಹೇಳ್ತಿದ್ದಾರೆ. 13 ವರ್ಷ ಅಥವಾ 16 ವರ್ಷದವರೆಗಾಗಿ ಅಂತ ಒಂದಿಷ್ಟು ಚರ್ಚೆ ಕೂಡ ಆಗ್ತಿದೆ. ನೋಡಿ, ನಮ್ಮ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ದು 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲು, ಸಾಮಾಜಿಕ ಜಾಲತಾಣವನ್ನು ನಿಷೇಧ ಮಾಡ್ತೀವಂತ. ಬಟ್ ಆಸ್ಟ್ರೇಲಿಯಾದಂಥ ದೇಶದಲ್ಲಿ ಈಗಾಗಲೇ ಇದೆ. ಜೊತೆಯಲ್ಲಿ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲೂ ಕೂಡ 13 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ನಿರ್ಬಂಧ ಹೇರ್ತೀನಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪಗಳನ್ನು ಮಾಡಿದ್ರು. ಜೊತೆಲಿ ಅಲ್ಲೂ ಒಂದು ಗಮನಿಸಬೇಕು, ಇಂತಿಷ್ಟ ದಿನದಲ್ಲೇ ನಾವು ಜಾರಿ ಮಾಡ್ತೀವಿ ಅಂತ ಒಂದು ಹೆಜ್ಜೆ ಇಟ್ರು. ಅಂದರೆ ಮುಂದಿನ 90 ದಿನಗಳಲ್ಲಿ ಅದು ಏನು ರೂಲ್ಸ್ ಬರಬೇಕು, ಏನು ಮಾರ್ಗಸೂಚಿಯನ್ನು ಹೊರಡಿಸಬೇಕು, ಈ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ಗಳನ್ನು ಬಳಕೆ ಮಾಡೋದಕ್ಕೆ ನಾವು ನಿರ್ಬಂಧ ಇರೋದಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಜೊತೆಲಿ ಅಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಿದೆ, 13 ವರ್ಷನ ಅಥವಾ 16 ವರ್ಷದೊಳಗಿನ ಮಕ್ಕಳ ಅನ್ನೋ చర్చಗಳು. ಒಟ್ಟಿನಲ್ಲಿ ಒಂದು మహత్వದ ಹೆಜ್జೆయంತೂ హౌదితో. అదే సమయంలో అధ్యక్ష ఈరోజు మనం నిన్న పాపులేషన్ పాలసీ తీసుకొచ్చాం. ఇటీవల ఐటీ మినిస్టర్ గారు కొత్త ప్రోగ్రాం అంటే 13 సంవత్సరాలు వయసు లోపల ఉండే వాళ్ళకి సోషల్ మీడియా బ్యాన్ చేస్తే బాగుంటుందని ఒక సూచన వచ్చింది. తప్పకుండా తొందరలోనే 90 డేస్లో 13 సంవత్సరాల లోపల ఉండేవాళ్ళు సోషల్ మీడియాకు అందుబాటు లేకుండా చేసే కార్యక్రమానికి శ్రీకారం చుడతాం. 13-16 సంవత్సరాలు చర్చ చేస్తున్నాం. అందరూ ఒప్పుకుంటే దాన్ని కూడా ఏం చేయాలని ఆలోచిద్దాం. అల్టిమేట్గా సోషల్ మీడియా వల్ల మన పిల్లలు నష్టపోవడానికి వీలు లేదు. దానికి ప్రభుత్వం కట్టుబడి ఉంటుందని మరొకసారి మీ ద్వారా రాష్ట్ర ప్రజానికానికి విజ్ఞప్తి. అదే సమయంలో అధ్యక్ష ఈరోజు మనం నిన్న పాపులేషన్ పాలసీ తీసుకొచ్చాం. ఇటీవల ఐటీ మినిస్టర్ గారు కొత్త ప్రోగ్రాం అంటే 13 సంవత్సరాలు వయసు లోపల ఉండే వాళ్ళకి
సోషల్ మీడియా బ్యాన్ చేస్తే బాగుంటుందని ఒక సూచన వచ్చింది.